ಹಾಯ್ ಫ್ರೆಂಡ್ಸ್, ಇದೊಂದು ಬೋಟ್ ನೆಕ್ ಡಿಸೈನು ರೆಡಿ ಮಾಡಿರೋ ಬ್ಲೌಸ್. ಇದು ನೋಡಿ ಈ ರೀತಿ ರೆಡಿ ಆಗಿದೆ. ಇದಕ್ಕೆ ಅವ್ರಿಗೆ ಇದು ಓಪನ್ ಬೇಡ, ಇವಾಗ ಓಪನ್ ಇಡಿಸ್ಬಿಟ್ಟು ಇವಾಗ ಬೇಡ ಅಂತಿದ್ದಾರೆ. ಇದಕ್ಕೆ ಏನಾದರೂ ಪ್ಯಾಚ್ ಮಾಡಿ ಅಂತ ಹೇಳ್ತಿದ್ದಾರೆ. ಇವಾಗ ಇದು ಯಾವ ರೀತಿ ಇದನ್ನು ಕ್ಲೋಸ್ ಮಾಡೋದು ನೋಡೋಣ ಬನ್ನಿ. ಇದೇ ಇಲ್ಲಾಂದರೆ ಅದು ಸೀರೆದೇ ಪೀಸ್ ಸ್ವಲ್ಪ ಇತ್ತು, ಅದನ್ನೇ ಕ್ಲೋಸ್ ಮಾಡ್ಬೋದು. ಇಲ್ಲ ಬೇರೆ ಥರ ಅಂದರೆ ಸ್ವಲ್ಪ ಪಟ್ಟಿ ಥರ ಕೊಡೋಣ, ಡಿಸೈನ್ ಆಗಿರುತ್ತೆ ಅಂತ ಮಾಡ್ತಾಯಿದ್ದೀನಿ. ಇದು ಸೀರೆ ಪೀಸು. ಆಲ್ರೆಡಿ ಇದಕ್ಕೆ ಪೈಪಿಂಗ್ ಎಲ್ಲ ಕೊಟ್ಟಿದ್ದೀನಿ, ಇಲ್ಲಿ ಫ್ರಿಲ್ ಎಲ್ಲ ಕೊಟ್ಟಿದ್ದೀನಿ. ಆದರೆ ಇದು ಓಪನ್ನು ಬೇಡವಂತೆ, ಅವ್ರಿಗೆ ಕ್ಲೋಸ್ ಮಾಡಿಕೊಡಿ ಅಂತ ಹೇಳ್ತಿದ್ದಾರೆ. ಫಸ್ಟ್ ಇಸ್ಕೊಂಡ್ಬಿಡ್ತಾರೆ, ಮನೇಲಿ ಏನಾದರೂ ಅಂತಾರಲ್ವ, ಅವಾಗ ಅದಕ್ಕೆ ಏನಾದರೂ ಕ್ಲೋಸ್ ಮಾಡಿಸ್ಕೊಂಡು ಹಾಕೋಬೇಕು ಅಂತಿದ್ದಾರೆ. ಅದಕ್ಕೆ ಇದನ್ನು ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ. ಸೀರೆ ಪೀಸ್ ಇದು ಒಂದು ಸ್ವಲ್ಪ ಇತ್ತು, ಅದನ್ನೇ ಇವಾಗ ಇದನ್ನು ಸ್ಟಿಚ್ ಮಾಡಿ ಪಟ್ಟಿ ಥರ ಸ್ಟಿಚ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬನ್ನಿ ಇದು ಯಾವ ರೀತಿ ಸ್ಟಿಚ್ ಮಾಡೋದು ನೋಡೋಣ. ಫಸ್ಟ್ ಇವಾಗ ಇದನ್ನು ಪಟ್ಟಿನೆಲ್ಲ ಜಾಯಿಂಟ್ ಮಾಡ್ಕೋಬೇಕು. ರೀತಿ ಜಾಯಿಂಟ್ ಮಾಡ್ಕೋಬೇಕು ಎಲ್ಲನೂ. ಒಂದೇ ಪೀಸ್ ಆಗಿದ್ರೆ ಇನ್ನೌಟ್ ಮಾಡ್ಕೋಬೋದಾಗಿತ್ತು, ಗೋರಿ ಮಾಡ್ತೀವಲ್ಲ ಆ ಥರ. ಆದರೆ ಇದು ದೊಡ್ಡದಾಗಿರೋದ್ರಿಂದ ಜೈಂಟ್ ಇರೋದನ್ನ ಆ ರೀತಿ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಇದನ್ನು ಸುಮ್ಮನೆ ಹಾಗೇ ಫೋಲ್ಡ್ ಮಾಡ್ಕೊತೀನಿ. ಈ ರೀತಿ ಇದೆಯಲ್ಲ ನೋಡ್ಕೊಂಡ್ಬಿಟ್ಟು ಈ ರೀತಿ ಫೋಲ್ಡ್ ಮಾಡಿ ಈ ರೀತಿ ಸ್ಟಿಚ್ ಮಾಡ್ಕೊತೀನಿ ಈ ಥರ. ಈ ರೀತಿ ಎಷ್ಟಾಗುತ್ತೆ ಅಷ್ಟು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋದು. ಇದೆಲ್ಲ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇವಾಗ ಇದು ಈ ರೀತಿ ಇದೆ. ಒಂದು ಪೇಪರ್ ತೊಗೊಂಡಿದ್ದೀನಿ, ನ್ಯೂಸ್ ಪೇಪರ್ನ ಇದ್ರ ಮೇಲಿಟ್ಟು ಮಾರ್ಕ್ ಮಾಡ್ಕೋಬೇಕು. ನಮಗೆ ಇದು ಏನು ಶೇಪ್ ಇದೆ, ಯಾವ ರೀತಿ ಬೇಕು ಅನ್ನೋದನ್ನ ನೋಡಿಕೊಂಡು ನಾವು ಮಾರ್ಕ್ ಮಾಡ್ಕೊಂಡು ಪೇಪರ್ ಮೇಲೆ ನಾವು ಈ ಪಟ್ಟಿನ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಇವಾಗ ಈ ಪೇಪರ್ ಮೇಲೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಪೀಸ್ನ ಹಿಂಗೆ ಇವಾಗ ಎಲ್ಲಿ ನಾವು ಇಲ್ಲಿ ಮಾರ್ಕ್ ಮಾಡಿದ್ದೀವಲ್ಲ ಅದಕ್ಕೆ ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಇದೇನು ಶೇಪ್ ಇದೆ ಆ ಶೇಪ್ಗೆ ಇದು ಪೇಪರ್ ಬೇಕೇ ಬೇಕು, ಇಲ್ಲಾಂದರೆ ಹಂಗೆ ಸ್ಟಿಚ್ ಮಾಡೋಕ್ಕಾಗಲ್ಲ. ಇದು ನಾವೇನು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅದ್ರ ಮೇಲೆ ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಅದು ನೀಟಾಗಿ ನಮಗೆ ಕವರ್ ಆಗುತ್ತೆ ಇದು.